ಇನ್ನು ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಬಳಿಕ ಆಪ್ತರು ಬ್ಯಾಟಿಂಗ್ ಮಾಡಿದ್ದಾರೆ. ಕೂಲಿ ಕೇಳ್ತಾ ಇದ್ದೀವಿ, ಸಮಯ ಹಿಡಿಬಹುದು. ಸಿಎಂ ಆಪ್ತ ಶಾಸಕ ಮಾಗಡಿ ಬಾಲಕೃಷ್ಣ ಕೊಟ್ಟಂತ ಹೇಳಿಕೆ. ಕೂಲಿ ಕೇಳ್ತಾ ಇದ್ದೀವಿ, ಸಮಯ ಹಿಡಿಬಹುದು ಅಂತ ಮಾಗಡಿ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲವನ್ನೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಚಿವ ಸ್ಥಾನ ಕೊಟ್ರೆ ಆಗ್ತೀನಿ, ಇಲ್ಲ ಶಾಸಕ ಆಗಿರ್ತೀನಿ. ನಾವು ಮೊದಲಿನಿಂದಲೂ ಒಗ್ಗಟ್ಟಿನಲ್ಲೇ ನಡೀತಾ ಇದ್ದೀವಿ ಅಂತ ಬಾಲಕೃಷ್ಣ ಹೇಳಿಕೆ ಕೊಟ್ಟಿರೋದು. ಡಿಸಿಎಂ ಆಪ್ತ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆ ಇದು. ಮತ್ತೆ ಡಿಸಿಎಂ ಇಬ್ರು ಕೂಡ ಏನೇ ನಡೆದ್ರು ಕೂಡ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಂತಿಮ ನಿರ್ಧಾರ ಅಂತ. ಹೈಕಮಾಂಡ್ ವಿಲ್ ಟೇಕ್ ದ ಡಿಸಿಷನ್. ಯಾರಿಗೆ ತಡ ಆಗ್ತದೆ, ಯಾರಿಗೆ ಬೇಗ ಆಗ್ಬೇಕು, ನಮ್ಗೇನ್ ಬೇಗ ಆಗ್ಬೇಕು ಅಂತಿಲ್ಲ. ನೀವು ನಿಮಗ್ ಮಾಧ್ಯಮದವ್ರಿಗೆ ತಡ ಆಗ್ತಾ ಇದೆ, ಇದು ಯಾರಿಗೂ ತಡ ಆಗ್ತಾ ಇಲ್ಲ. ಕೂಲಿ ಕೇಳ್ತಾ ಇರೋದು ನೀವಲ್ವಾ ಸರ್, ನಾವಲ್ಲ. ಕೂಲಿ ಕೇಳ್ತಾ ಇದೀವಿ. ದೇ ವಿಲ್ ಗಿವ್ ಇಟ್ ಇನ್ ಅಪ್ರೋಪ್ರಿಯೇಟ್ ಟೈಮ್. ಕೊಟ್ರೆ ಆಯ್ತೀವಿ, ಕೊಡದೇ ಇದ್ರೆ MLA ಕೆಲಸ ಮಾಡ್ತೀವಿ. ಸಿಎಂ ಡಿಸಿಎಂ ನಿವಾಸದಲ್ಲಿ ಸಿದ್ದರಾಮಯ್ಯನವರ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಬಗ್ಗೆ ಸಚಿವ ಶಿವಾನಂದ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಹಳ ಒಳ್ಳೇದಾಯ್ತು, ದೇವರು ಒಳ್ಳೆ ಬುದ್ಧಿ ಕೊಡ್ಲಿ. ಸಿಎಂ ಡಿಸಿಎಂ ನನ್ನನ್ನ ಕರೆದಿದ್ರೆ ನಾನು ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೆ. ನಮ್ಮ ಮನೆಗೆ ಸಿಎಂ ಡಿಸಿಎಂ ಇಬ್ಬರನ್ನು ಬ್ರೇಕ್ಫಾಸ್ಟ್ಗೆ ಕರಿತೀನಿ ಅಂತ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾರೇ ಮುಖ್ಯಮಂತ್ರಿ ಆದರೂ ನಾವು ಪಕ್ಷ ಭಾಳ ದೊಡ್ಡದು. ಪಕ್ಷದನ್ನ ನಾವು ಬಿಟ್ಕೊಡಕ್ಕಾಗೋದಿಲ್ಲ. ಪಕ್ಷ ನಾವು ಹೋರಾಟ ಮಾಡ್ತೀವಿ. ಸರ್ಕಾರ ಅಂತೂ ನಾವು ಬ್ಯಾಡ್ ಅಂದ್ರೂ ಉಳಿತದೆ. ಇವ್ರಿಗೆ ಆತುರತೆ ಇದೆ ಲಘು ಗಾದಿ ಮೇಲೆ ಹೋಗ್ಬೇಕನ್ನೋದು. ಭಾಳ ಚಲೋ ಆಯ್ತು. ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ. ಆರಾಮಾಗಿ ಯಾವಾಗಲೂ ಇದ್ದಾರೆ, ಅದೇನಿಲ್ಲ. ನಮಗೆ ಸಂತೋಷ ಏನಂದರೆ ಎಲ್ಲ ವಾತಾವರಣ ತಿಳಿಯಾಗಿದೆ ಮತ್ತು ಯಾರೂ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಇನ್ಮೇಲೆ ಅಂತ. ಮೊದಲಿಂದನೂ ಕೂಡ ಹಾಗೇ ಇದೆ ವಾತಾವರಣ. ಅದು ಕೆಲವರು ಅದನ್ನು ಕ್ರಿಯೇಟ್ ಮಾಡಿದರು, ಈಗೆಲ್ಲ ಸರಿಯಾಗಿದೆ. ಅವರು ಯಾರನ್ನು ನಮ್ಮ ಲೀಡ್ರ್ ಅಂತ ಅಂದ್ಕೊಳ್ತಾರೆ, ಆ ಜನಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಅಪೇಕ್ಷೆ ಇರುತ್ತೆ. ಅದಕ್ಕೆ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಈಗ ಕೆಲವರಿಗೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗಬೇಕು ಅಂತ ಇದೆ, ಕೆಲವರಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಿದೆ, ಕೆಲವರಿಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಿದೆ, ಇನ್ನು ಕೆಲವರಿಗೆ ಇನ್ಯಾರೋ ಮುಖ್ಯಮಂತ್ರಿ ಆಗಬೇಕು ಅಂತ. ಇದೆಲ್ಲ ಜನಗಳ ಆಸ್ಪಿರೇಷನ್ಸು. ಅದಕ್ಕೆ ತಪ್ಪು ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ಈಗ ನಮಗೆ ನಮ್ಮ ಹೈಕಮಾಂಡ್ನವರೇನು ನಿರ್ಧಾರ ಮಾಡ್ತಾರೆ ಅದೇ ಮುಖ್ಯ ಆಗುತ್ತೆ. ಅಲ್ಟಿಮೇಟಮ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.